ಪಂಚ ಗ್ಯಾರಂಟಿ ಯೋಜನೆ ಅನೇಕ ಕುಟುಂಬಗಳಿಗೆ ಭರವಸೆ ನೀಡಿರುವ ಯೋಜನೆಯಾಗಿದ್ದು, ಪಂಚ ಗ್ಯಾರಂಟಿ ಯೋಜನೆ ತಲುಪದಿರುವ ಕುಟುಂಬಗಳನ್ನು ಅಧಿಕಾರಿಗಳು ಗುರುತಿಸಿ ಕ್ರಮ ವಹಿಸುವಂತೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಸೂಚಿಸಿದರು. ತಾಲೂಕಿನ ಪಾಳ್ಯ ಗ್ರಾಮ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಹೋಬಳಿ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಪಂಚ ಗ್ಯಾರಂಟಿ ಯೋಜನೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಈ ಯೋಜನೆಗಳು ಜನರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗಿದ್ದು, ಬಡವರ ದೀನದಲಿತರ ರಕ್ಷಣೆ ಮತ್ತು ಬಡತನ ಹಸಿವು ನಿವಾರಣೆ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಬಡತನ ರೇಖೆಗಿಂತ ಕೆಳಗಿರುವ ಜನರನ್ನು ಮೇಲೆತ್ತುವುದು ಹಾಗೂ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಮಾಡಲು ಪಂಚ ಯೋಜನೆಗಳನ್ನು ಜಾರಿಗೊಳಿಸಲಾಯಿತು. ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಯಾವುದೇ ಹೊರೆ ಬೀಳದೆ ಹಣಕಾಸು ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ಮೂಲಕ ರಾಜ್ಯ ಸರ್ಕಾರ ಜನತೆಯ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿದೆ. ಕೆಲ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಲಾಭ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಸಂಬಂಧಪಟ್ಟ 5 ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅರಿವು ಕಾರ್ಯಕ್ರಮವನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಶಿಬಿರಗಳನ್ನು ನಡೆಸಲಾಗುವುದು. ಗ್ರಾಮೀಣ ಭಾಗದಲ್ಲಿ ತಾಂತ್ರಿಕ ಕಾರಣಗಳಿಂದ ಯೋಜನೆಯಿಂದ ಹೊರಗಿರುವ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದರು. ಮತ್ತೆ ಹೋಬಳಿ ಮಟ್ಟದಲ್ಲಿ ಒಂದು ಶಿಬಿರವನ್ನು ಮಾಡಬೇಕು ಅಂತಿದ್ದೀವಿ. 5 ಇಲಾಖೆಯನ್ನು ಒಳಗೊಂಡಂತೆ ನಮ್ಮ ಗ್ಯಾರಂಟಿ ಯೋಜನೆಯ ಒಂದು ಫಲಾನುಭವಿಗಳನ್ನ ಕಟ್ಟಕಡೆಯ ಫಲಾನುಭವಿ ರೀಚ್ ಆಗಬೇಕು. ಮತ್ತೆ ನಾವು ಏನು ಪ್ರಗತಿ ಇಲ್ಲಿವರೆಗೂ ಸಾಧಿಸಿದೀವಿ, ಯಾರಿಗೆ ಅನುಕೂಲ ಆಗಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಶಿಬಿರವನ್ನ ಶೀಘ್ರದಲ್ಲಿ ಒಂದು ನಮ್ಮ ಇಒ ಸರ್ ಜೊತೆ ಮತ್ತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದ ಅಂದ್ರೆ ಸರ್ಕಾರದ ಮಟ್ಟದಿಂದ ಒಂದು ನಾವು ಪ್ರಸ್ತಾವನೆ ಸಲ್ಲಿಸಿ ಅವರು ಏನು ದಿನಾಂಕ ನಿಗದಿ ಮಾಡ್ಕೊತೀವಿ, ಆ ದಿನಾಂಕದಂದು ನಾವು ಇಲ್ಲಿ ಪ್ರಥಮ ಆರೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಅದು ಹೋಬಳಿ ಮಟ್ಟ ಮತ್ತು ಪಂಚಾಯತಿ ಮಟ್ಟದ ಪ್ರಥಮ ಶಿಬಿರವನ್ನು ಪಾಳ್ಯದಲ್ಲಿ ನಾವು ಮುಂದಿನ ದಿನಗಳು ಮಾಡೋಣ. ಅದಕ್ಕೆ ಎಲ್ಲರ ಒಂದು ಇಲಾಖೆ ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಸದಸ್ಯರ ಒಂದು ಸಮನ್ವಯವನ್ನು ಸಾಧಿಸಿಕೊಂಡು ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಅತಿ ಹೆಚ್ಚು ಜನರನ್ನು ಇಲ್ಲಿ ಸೇರಿಸಿಕೊಂಡು ಜನರಿಗೆ ಏನು ನಾವು ಅದರಲ್ಲೂ ವಿಶೇಷವಾಗಿ ನಮ್ಮ ಯುವ ನಿಧಿದು ಏನಿದೆ, ಇವತ್ತು ಯುವಕರು ನಾವು ಪ್ರಗತಿ ಅಂದರೆ 5 ಯೋಜನೆಯಲ್ಲಿ ನಾವು ತುಂಬಾ ಹಿಂದೆ ಇರೋದು ಯುವ ನಿಧಿಯಲ್ಲಿ. ಯಾಕಂದ್ರೆ ಇವತ್ತು ಯುವಕರನ್ನ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಅದು ಟೆಕ್ನಿಕಲ್ ರೀಸನ್ಸ್ ತುಂಬಾ ಇದೆ. ಯಾಕೆ ಅನ್ನೋ ಕಾರಣ ಕೂಡ ಹುಡುಕ್ಬೇಕಾಗಿದೆ. ಸೊ ಈ ಶಿಬಿರ ಮಾಡುವುದರ ಮುಖಾಂತರ ಯುವಕರು ಏನು ಇವತ್ತು ವಿದ್ಯಾವಂತರು ಡಿಗ್ರಿ ಮಾಡಿದ್ದಾರೆ ಅಥವಾ ಡಿಪ್ಲೊಮಾ ಮಾಡಿದ್ದಾರೆ, ಅವರು ಮನೇಲಿದ್ದಾರೆ, ಅವರಿಗೆ ರೀಚ್ ಆಗಿ ಅವ್ರಿಗೂ ಕೂಡ ಅತಿ ಹೆಚ್ಚು ಮುಂದಿನ ಅವರ ಲೈಫನ್ನು ಲೀಡ್ ಮಾಡಲಿಕ್ಕೆ ಒಂದು ಅನುಕೂಲ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳೋಣ. ಮತ್ತು ಈ ಇತರೆ 4 ಯೋಜನೆ ಏನಿದೆ ಅದನ್ನು ಕೂಡ ಈಗ ಆಲ್ರೆಡಿ ನಾವು 98ರಿಂದ 99% ನಾವು ಸಾಧನೆಯನ್ನು ನಮ್ಮ ತಾಲೂಕಲ್ಲಿ ಮಾಡಿದ್ದೀವಿ. ಯಾವುದೇ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಅಂದ್ರೆ ತಾಂತ್ರಿಕವಾಗಿ ನಾವು ಈಗ ಇವನ್ನ ಜಾಸ್ತಿ ಮಾಡೋದಕ್ಕೆ ಏನು ಮಾಡಿದ್ವಿ ಸರ್? ಇವಾಗ ಅದೇ ನಾನು ನಿನ್ನೆ ಬಂತು ನನಗೆ ಮೆಸೇಜ್, ಮುಂಚೆನಾಗಿ ನಾನು ಕಾಲೇಜ್ ಒಬ್ಬರೇ ಎಲ್ಲ ಇರೋದು ಕರೆದು ಅವರಿಗೆ ಪ್ರಚಾರ ಮಾಡಬೇಕು ಅನ್ನೋದು ಇತ್ತು. ಅಂದ್ರೆ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಈಗ ಒಂದೇ ಆಗಿರೋದ್ರಿಂದ ನಾವೇ ಮಾಡಿಕೊಡ್ತೀವಿ. ಬಟ್ ನೀವು ಬಂದ್ರೆ ಮತ್ತೆ ಮುಂದಿನ ತಿಂಗಳಲ್ಲಿ ನಾವೀಗ ಹೋಬಳಿ ಮಟ್ಟದ ಒಂದು ಶಿಬಿರ ಮಾಡಬೇಕಾಗಿದೆ. ಸೊ ಪಾಳ್ಯ ಭಾಗದಲ್ಲೇ ಮಾಡಬೇಕು. ಸೊ ಇಲ್ಲೇ ಪಾಳ್ಯ ಪಂಚಾಯತಿ ಮೀಟಿಂಗ್ ಇಲ್ಲೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಶಿಬಿರನ ಇಲ್ಲ ಮಾಡಿ ಸಾರ್ವಜನಿಕ ಶಿಬಿರ ಇದು ಕರೆದುಬಿಟ್ಟು ಫಲಾನುಭವಿಗಳು ತಪ್ಪದ್ರೆ ಇದರಿಂದ ಆಚೆ ಏನಿದ್ದಾರೆ ಹೆಚ್ಚು ಪ್ರಚಾರ ಮಾಡಿ ಕಷ್ಟ ಆಗಿದೆ. ನಮ್ಮ 5 ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇದೀವಿ. ಅದ್ರಲ್ಲಿ ಅದು ಕೂಡ ಇರುತ್ತೆ. ಹಾಗಾಗಿ ಒಂದು ಸರಿ ಅಲ್ಲಿ ಈಗ ಯಾಕಂದ್ರೆ ನಮ್ಮ ಆಲೂರು ತಾಲೂಕು ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ಹಾಸನ ನಿಯರ್ ಬೈ ಇರೋದ್ರಿಂದ ಇರೋರೆಲ್ಲ ಹಾಸನ ಹೋಗ್ತಾ ಇರ್ತಾರೆ. ನಮ್ಮ ಆಲೂರಲ್ಲಿ ಇರೋದು ಒಂದೇ ಕಾಲೇಜು, ವರ್ಷಕ್ಕಾಲ 50ರಿಂದ 60 ಜನ ಸಿಗ್ಬೋದು ಅಷ್ಟೇ. ಆದ್ರೆ ಇಡೀ ಎಂಟೈರ್ ತಾಲೂಕಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ. ಅವರು ಹೊರಗಡೆ ಇರೋದ್ರಿಂದ ನಮ್ಮ ಡೇಟಾ ಇಲ್ಲ. ಅದರಲ್ಲೂ ನಮಗೆ ಹಾಸನ ಕಾಲೇಜ್ ಮುಖಾಂತರ ನೀವೇ ನಮಗೆ ಅಲ್ಲಿಂದ ಡೇಟಾನ ಕೊಡಿಸಿದ್ರೆ ಅದೊಂದು ನಮಗೆ ನಾವು ಈಗ ಅಪ್ರೋಚ್ ಮಾಡೋದು. ಇಲ್ಲಿ ಎಷ್ಟೋ ಜನ ಅದೇ ಪ್ರಾಬ್ಲಮ್ ಇದೆ. ಡಿ ಸಿ ಮೇಡಮ್ ಫಾಲೋ ಮಾಡಿದ್ರೆ ಆಗಿಲ್ಲ ಸರ್. ಫಾಲೋ ಮಾಡೋದು ಸ್ಟಾಫ್ ಕೂಡ ಕಡಿಮೆ ಆಗಿದ್ದಾರೆ. ಹೀಗಾಗಿ 74 ಕುಟುಂಬ ಇದೆ ನಮ್ಮ ಇದ್ರ ಪ್ರಕಾರ. ಮೀನುಗಾರರ ಕುಟುಂಬ
ಆದ್ರೆ ಅವ್ರದ್ದು ಅಡ್ರೆಸ್ ಅದು ಯಾವ್ದೋ ಇದ್ರಲ್ಲಿ ಬರುತ್ತೆ, ಯಾವ್ದ್ರಲ್ಲಿ ಇದ್ರಲ್ಲಿ ಬರುತ್ತೆ, ಸರ್ ಎಲ್ಲಿಗೂ ಇಲ್ಲಿ ತಗೋಬಹುದು ಸರ್. ಇಲ್ಲಿ ತಗೋಬಹುದು. ಹೌದು ಸರ್. ಅವರು ಬೇರೆ ರಾಜ್ಯದವರಾದ್ರೂ ಸಹ ನಾವು ಎಲ್ಲ ಕೊಡಿಸ್ತಾ ಇದ್ದೀವಿ ಸರ್. ಬೇರೆ ರಾಜ್ಯದವರು ಎಲ್ಲ ಇಲ್ಲಿ ಕಾಫಿ ತೋಟದಲ್ಲಿ ಅಲ್ಲಿ ಎಲ್ಲ ಕೆಲಸದಲ್ಲಿ ಇದ್ದಾರೆ. ನಮ್ಮ ತಾಲೂಕಿನ ಯಾವ ಇದರಲ್ಲಿ ಇದ್ದಾರೆ ಅವರೀಗ? ಗಂಜಿಗೆರೆ ಸರ್ ಗಂಜಿಗೆರೆಯಲ್ಲಿ ಕೆಲವು ಜನ ಇಲ್ಲಿ ಅಡ್ರೆಸ್ಗೆ ಮಾಡಿಸಿ ಇಲ್ಲಿ ಅಡ್ರೆಸ್ಗೆ ರೇಷನ್ ಕಾರ್ಡ್ ಅರ್ಹ ಫಲಾನುಭವಿ ಸರ್ ಪ್ರತಿಯೊಬ್ಬರಿಗೂ ತಲುಪ್ತಾರೆ, ತಲುಪ್ತಾ ಇದೆ. ತಲುಪಿದೆ. ಯಾರು ಈಗ ಇದರಿಂದ ಆಚೆ ಉಳಿದಿಲ್ಲ. ಇಲ್ಲ ಸರ್, ಅದು ನಮ್ಮ ಇಲಾಖೆಯಲ್ಲಿ ಯಾವ